ಕರ್ನಾಟಕದಲ್ಲಿ ಜೆಡಿಎಸ್ಗೆ ಹೊಸ ಶಕ್ತಿ ತುಂಬುವುದಕ್ಕೆ ನಿರ್ಧಾರ. 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ನಿಂದ ಹೊಸ ಹೆಜ್ಜೆ. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷಕ್ಕೆ, ಪ್ರಾದೇಶಿಕ ಪಕ್ಷಕ್ಕೆ ಹೊಸ ಶಕ್ತಿ ತುಂಬುವುದಕ್ಕೆ ನಿರ್ಧಾರ. 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ನಿಂದ ಹೊಸ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹಾಸಮಾವೇಶ, ಪಕ್ಷ ಸಂಘಟನಾ ರಾಜ್ಯ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ. ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಪಕ್ಷದ ಸಂಸದರು, ಮಾಜಿ ಸಂಸದರು, ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಜಿಲ್ಲಾ ತಾಲೂಕು ಅಧ್ಯಕ್ಷರು, ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು, ಸಂಚಾಲಕರು, ಸದಸ್ಯರು, ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳು, ವಿವಿಧ ವಿಭಾಗಗಳ ಅಧ್ಯಕ್ಷರು, ರಾಜ್ಯ ವಕ್ತಾರರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇನ್ನು ಪಕ್ಷದ ಸಂಸದರು ಅಂದ ಕಾರಣ ಅಲ್ಲಿ ಎಷ್ಟು ಸಂಸದರು ಅನ್ನೋದನ್ನು ನಾವು ನಮೂದನೆ ಮಾಡಬೇಕು. ಮಂಜುನಾಥ್, ಮಲ್ಲೇಶ್ ಬಾಬು ಬಿಟ್ರೆ ಮೂರನೇವರಿಲ್ಲ. ಇನ್ನು ಶಾಸಕರು ಅಂದ ಕೂಡಲೇ 16-17 ಶಾಸಕರು. ಇನ್ನು ಪಕ್ಷದ ಪದಾಧಿಕಾರಿಗಳು, ಕೋರ್ ಕಮಿಟಿ ಅಧ್ಯಕ್ಷರಾಗಿ ಈ ಹಿಂದೆ ಸಿಎಂ ಇಬ್ರಾಹಿಂ ರವರು ಜಿ.ಟಿ. ದೇವೇಗೌಡರನ್ನ ಆಯ್ಕೆ ಮಾಡಿದ್ರು. ಅವರಿಗೆ ಆಕ್ಟಿವ್ ಆಗಿದ್ದಾರೋ ಇಲ್ವೋ ಎನ್ನುವಂತಹದ್ದು ಬೇರೆ ವಿಚಾರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹಾಸಮಾವೇಶ, ಪಕ್ಷ ಸಂಘಟನಾ ರಾಜ್ಯ ಪ್ರವಾಸ, ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಪಕ್ಷದ ಸಂಸದರು, ಮಾಜಿ ಸಂಸದರು, ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು, ರಾಜ್ಯ ಕೋರ್ ಕಮಿಟಿಯ ಅಧ್ಯಕ್ಷರು, ಸಂಚಾಲಕರು, ಸದಸ್ಯರು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಿತೈಷಿಗಳು, ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳು ಎಲ್ಲರನ್ನೊಳಗೊಂಡಂತಹ ವಿವಿಧ ವಿಭಾಗಗಳ ಅಧ್ಯಕ್ಷರು, ರಾಜ್ಯದ ಪಕ್ಷದ ಎಲ್ಲ ತರಹದ ಕಾರ್ಯಕರ್ತರು ಸೇರ್ಕೊಂಡು ಈ ತರಹದೊಂದು ಸಮಾವೇಶಕ್ಕೆ ಈಗ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮಾಜಿ ಸಚಿವರು ಇರ್ತಾರೆ, ಮಾಜಿ ಶಾಸಕರು ಇರ್ತಾರೆ, ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಕೂಡ ಇರ್ತಾರೆ. ದಳಪತಿ ಕೇಂದ್ರ ಸಚಿವ ಆದ ನಂತರ ರಾಜ್ಯದ ಎಲ್ಲ ತರಹದ ಪ್ರಾದೇಶಿಕ ಪಕ್ಷದ ನಾಡಿ ಮಿಡಿತವನ್ನು ಹಿಡಿತಕ್ಕೆ ಇಟ್ಟುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವರು ದೆಹಲಿಯಲ್ಲಿ ಇರಬೇಕಾಗಿ ಬರುತ್ತೆ. ಇನ್ನು ಈ ಮಧ್ಯೆ ಬೈ ಎಲೆಕ್ಷನ್ ಆಯಿತು, ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು. ಆ ಬೈ ಎಲೆಕ್ಷನ್ನಲ್ಲಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುತ್ತಿದ್ದರೆ ಬಹುಶಃ ಜೆಡಿಎಸ್ನ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿಗೆ ವಹಿಸಬಹುದಾಗಿತ್ತು. ಆದರೆ ಅವರು ಸೋತರು. ಪಕ್ಷದ ಕಾರ್ಯಕರ್ತರು ಅದೇ ಹೇಳ್ತಾ ಇದ್ರು. ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿ, ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸೋಲ್ತಿದ್ದಾರೆ, ಅವ್ರನ್ನೇ ಯಾಕೆ ನೇಮಕ ಮಾಡ್ತೀರಿ ಎನ್ನುವಂಥ ಕೂಗು ಬಂತು. ಅದಾದ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಕೂಡ ಅಲ್ಲೊಂದು ತರಹದ ಕಗ್ಗಂಟು ಎದುರಾಯಿತು. ಸೊ ಈಗ ಈ ತರಹದ್ದೊಂದು ಸಮಾವೇಶ ಮಾಡುವುದರ ಮುಖೇನ ರಾಜ್ಯದಲ್ಲಿ ಮತ್ತೆ ಹೊಸ ಶಕ್ತಿಯನ್ನು ತುಂಬೋದಕ್ಕೆ ಈಗಾಗಲೇ ದೋಸ್ತಿ ಪಾರ್ಟಿಗಳಾಗಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ. ಅದು ಶಾಶ್ವತ ದೋಸ್ತಿ ಪಾರ್ಟಿಗಳಾಗಿ ಉಳಿತಾವೋ ಸಂದೇಹ. ಕಾರಣ ಈ ಹಿಂದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಪಾರ್ಟಿಗಳು 6 ತಿಂಗಳಿಗೊಂದ್ಸತಿ ನಿಖಾ ಆದರೂ ಅದಾದ ನಂತರ ತಲಾಕ್ ಆಗಿತ್ತು. ಸೊ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ದೋಸ್ತಿ ಪಾರ್ಟಿಗಳು. ಸೊ ಇದೊಂದು ಶಾಶ್ವತ ದೋಸ್ತಿ ಪಾರ್ಟಿಗಳ ಎನ್ನುವಂಥ ನಂಬಿಕೆ ಇಲ್ಲವರೆಗಿಲ್ಲ. ಸೊ ಹಾಗಾಗಿ ಈಗ ಹೊಸ ಶಕ್ತಿಗೆ ಕಾರ್ಯಕರ್ತರು ಶಕ್ತಿ ಜೊತೆಗೆ ಅದಕ್ಕೆ ಸ್ಪಂದಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.